ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರ. ಸಿಲಿಂಡರ್ ಸಮಸ್ಯೆಯಿಂದ ಪ್ರತಿಯೊಂದು ಕುಟುಂಬನೂ ಸ್ಟ್ರಗಲ್ ಆಗ್ತಿದೆ. ಈ ಸಿಲಿಂಡರ್ ಸಮಸ್ಯೆಗೆ ಕೇಂದ್ರದ ಬಿಜೆಪಿ ನರೇಂದ್ರ ಮೋದಿ ಅವರೇ ಕಾರಣ. ಸಿಲಿಂಡರ್ ಸಮಸ್ಯೆಯಿಂದ ನಾವು ನರಳುತ್ತಿದ್ರೆ ನಮ್ಮ ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ, ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರಾದ ಸುನಿಲ್ ಅಣ್ಣ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ನೋಡ್ತಾರೆ. RSS ಹಿನ್ನೆಲೆ ಇರ್ತಕ್ಕಂಥವ್ರು ಯಾರೋ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಕೇರಳ ಸ್ಟೋರಿ 2 ಪಿಕ್ಚರ್ ಹೋಗಿ ನೋಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ಇವ್ರ ಪ್ರಿಯಾರಿಟಿ ಏನು ಅಂತ. ಸಿಲಿಂಡರ್ ಇಲ್ಲದೆ PGಗಳು ಕ್ಲೋಸ್ ಆಗಿದೆ, ಹೋಟೆಲ್ಗಳು ಕ್ಲೋಸ್ ಆಗಿದೆ, ಫ್ಯಾಮಿಲಿಗಳು ಸ್ಟ್ರಗಲ್ ಆಗ್ತಿದೆ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಇವತ್ತಿನ ಸಿಲಿಂಡರ್ ಸಮಸ್ಯೆಗೆ ಬಿಜೆಪಿ ನೇರ ಕಾರಣ ಅಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಪ್ಸ್ಟಿನ್ ಫೈಲ್ ಅಲ್ಲಿ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹೆಸರು ಇತ್ತು, ನರೇಂದ್ರ ಮೋದಿ ಅವರ ಹೆಸರು ಇದೆ, ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಇದೆ. ಇದನ್ನ ಇರಾನ್ ಅವರು ವರ್ಲ್ಡ್ ವೈಸ್ ಪ್ರೊಪಗೆಂಡಾ ಮಾಡ್ತಾ ಇದ್ರಂತೆ. ಈ ಎಪ್ಸ್ಟಿನ್ ಫೈಲ್ಸ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರು, ಮೋದಿ ಅವರ ಹೆಸರು, ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರೆಲ್ಲ ಇದೆ. ಇದು ಹರ್ದೀಪ್ ಸಿಂಗ್ ಪೂರಿ ಅವರೇ ಹೇಳಿದ್ದಾರೆ ಎಪ್ಸ್ಟಿನ್ ಫೈಲ್ ಅಲ್ಲಿ ಇರ್ತಕ್ಕಂಥದ್ದು ನಿಜ ಅಂತ. ಪ್ರಪಂಚದ ದಿಕ್ಕನ್ನು ತಪ್ಪಿಸಬೇಕು ಅಂತ ಇವರು ಇರಾನ್ ವಾರ್ ಮಾಡ್ತಾರೆ. USA ಅಲ್ಲಿ ಒಂದು ಸರ್ವೆ ಆಗುತ್ತೆ, 52% ಜನ US ಸರ್ವೆ ಅಲ್ಲಿ ಹೇಳ್ತಾರೆ ಎಪ್ಸ್ಟಿನ್ ಫೈಲ್ಸ್ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಇರಾನ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಇಸ್ರೇಲ್ ಜೊತೆ ಹೋಗಿ ಮೋದಿ ಅವರು ಬಂದ 2 ದಿನಕ್ಕೆ ವಾರ್ ಸ್ಟಾರ್ಟ್ ಆಗುತ್ತೆ.